ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಯುವ ರಾಜ್ಯಾಧ್ಯಕ್ಷರಾದ ಎಸ್.ಕೆ. ಗೌರೀಶ್ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಸಿಪಾನಿ ಅನಾಥಾಶ್ರಮಕ್ಕೆ ಭೇಟಿ ನೀಡಿದ ಗೌರೀಶ್ ಅವರು ವೃದ್ಧಾಶ್ರಮದ ನಿವಾಸಿಗಳಿಗೆ ಬೆಳಗಿನ ಉಪಹಾರವನ್ನು ಬಡಿಸಿ ಮಾನವೀಯತೆ ಮೆರೆದರು. ಅಲ್ಲದೆ ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ಇದೇ ವೇಳೆ ಆಶ್ರಮದ ವೃದ್ಧರಿಗೆ ಬೆಡ್ಶೀಟ್ಗಳನ್ನು ವಿತರಿಸಿ ಆಶೀರ್ವಾದ ಪಡೆದರು. ನಂತರ ಆನೇಕಲ್ ಪಟ್ಟಣದ ಹಳೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಹುಟ್ಟುಹಬ್ಬ ಆಚರಿಸಿ ಸಿಹಿ ಹಂಚಿ ನೋಟ್ ಪುಸ್ತಕಗಳನ್ನು ವಿತರಿಸಿದ್ರು. ಅಲ್ಲಿಂದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡಿದ್ರು. ತದನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕಿ ಗೌರವ ನಮನ ಸಲ್ಲಿಸಿದ್ರು. ಬಳಿಕ ಜಿಗಣಿ ಪ್ರದೇಶದ ಬೀದಿ ವ್ಯಾಪಾರಿಗಳು ಎಸ್.ಕೆ. ಗೌರೀಶ್ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್.ಕೆ. ಗೌರೀಶ್ ಅವರು, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಸಮಾಜದ ಪ್ರತಿಯೊಬ್ಬರೂ ಸ್ವಾಭಿಮಾನದಿಂದ ಬದುಕಬೇಕು ಎಂಬುದು ನನ್ನ ಆಶಯ. ಬಡವರು, ನಿರ್ಗತಿಕರು ಹಾಗೂ ವಿದ್ಯಾರ್ಥಿಗಳ ಪರ ಕೆಲಸ ಮಾಡುವ ಸಂಕಲ್ಪದೊಂದಿಗೆ ಮುಂದುವರಿಯುತ್ತಿದ್ದೇನೆ ಎಂದು ಹೇಳಿದರು. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಜಯರಾಮ್ ಸರ್ಜಾ ಮಾತನಾಡಿ, ಎಸ್.ಕೆ. ಗೌರೀಶ್ ಅವರ ಜನಪರ ಕಾರ್ಯಕ್ರಮಗಳು ಯುವ ಜನತೆಗೆ ಪ್ರೇರಣೆಯಾಗಲಿ, ಸಮಾಜ ಸೇವೆಯ ಮೂಲಕ ಅವರು ಇನ್ನೆಷ್ಟು ಜನರಿಗೆ ನೆರವಾಗಲಿ ಎಂದು ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ 9 ಪಿಲ್ಲರ್ಸ್ ತಂಡದ ಸದಸ್ಯರಾದ ಗುಡ್ಡಟ್ಟಿ ರಾಮಸ್ವಾಮಿ, ಜಯರಾಮ್ ಸರ್ಜಾ, ಶ್ರೀಧರ್ ಬನಹಳ್ಳಿ, ಹಬೀರ್, ಚೂಡಸಂದ್ರ ಮಧು, ಶಿವಶಂಕರ್, ಪುರುಷೋತ್ತಮ್ ಮೂರ್ತಿ, ಬಳಗಾರನಹಳ್ಳಿ ಸತೀಶ್ ಕುಮಾರ್, ಹೆಬ್ಗೋಡಿ ರವಿ, ಹರೀಶ್, ಬೊಮ್ಮಸಂದ್ರ ಅರುಣ್, ಗುಡ್ಡಟ್ಟಿ ಅನಿಲ್, ಕಮ್ಮಸಂದ್ರ ಸತೀಶ್, ಗಡ್ಡಹಟ್ಟಿ ಸೀನಣ್ಣ, ಜಿಗಳ ದುರ್ಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಯಾವತ್ತು ಹುಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ತಂದೆ ತಾಯಿ ಡೇಟ್ ಪ್ರಕಾರ ಮೇ 20ನೇ ತಾರೀಕು ಹುಟ್ಟಿರೋದಂಥ ಶಾಲೆ ಸರ್ಟಿಫಿಕೇಟಲ್ಲಿದೆ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತದೆ. ಈ ಥರ ಹುಟ್ಟುಹಬ್ಬ ನನಗೆ ನಿಜವಾಗ್ಲೂ ನಾವು ಈ ಥರ ಮಾಡ್ಕೊತೀನಿ ಅಂತ ನಾನು ಜೂನ್ ಮಂದನೇ ಅಂದ್ಕೊಂಡಿರಲಿಲ್ಲ. ಏನೋ ನನ್ನೆಲ್ಲ ಗೆಳೆಯರು ಸೇರಿಕೊಂಡು ನನ್ನ ಆಪ್ತ ಮಿತ್ರರು 9 ಪಿಲ್ಲರ್ಸ್ ಬಳಗ ಇರ್ಬೋದು, GKY ಬಾಯ್ಸ್ ಇರ್ಬೋದು, ಮತ್ತು ನಮ್ಮ ಸ್ನೇಹ ಬಳಗ ಇರ್ಬೋದು, ಎಲ್ಲ ಹಿತೈಷಿಗಳು ಸೇರಿಕೊಂಡು ನನ್ನ ಹುಟ್ಟುಹಬ್ಬ ಒಂದು ವಿಭಿನ್ನವಾಗಿ ನಾನು ಮೊದಲಿಗೆ ನನ್ನ ಸ್ನೇಹಿತರಿಗೆ ಹೇಳೋದೊಂದೇ, ನೋಡಪ್ಪ ನಾನು ಯಾವತ್ತೂ ಅದ್ಧೂರಿಯಾಗಿ ಮಾಡ್ಕೊಳಕ್ಕೆ ಹೋಗಲ್ಲ, ನಾನು ಮಾಡ್ಕೊಳೋದೇ ಆಶ್ರಮದಲ್ಲಿ. ಯಾಕಂತ ಹೇಳಿದ್ರೆ ಭಗವಂತನು ನಾವು ಏನಾದರೂ ಒಬ್ಬರಿಗೆ ಒಂದು ಅನ್ನ ಹಾಕಿದ್ರೆ ಅದರಲ್ಲಿರೋ ತೃಪ್ತಿ ಬೇರೆ ಯಾವುದರಲ್ಲಿ ಇಲ್ಲ. ಅನ್ನದಾನಕ್ಕಿಂತ ದೊಡ್ಡ ದಾನ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾನು ಮೊದಲನೇ ಆದ್ಯತೆ ಅನ್ನದಾನ ಕೊಡ್ತೀನಿ. ನಾನು ಪ್ರತಿ ವರ್ಷ ನಾನು ಎಲ್ಲಿ ಸಿಪಾನಿ ಆಶ್ರಮದಲ್ಲಿ ಸುಮಾರು 500 ಜನ ಇದ್ದಾರೆ ಇಲ್ಲಿ, ಅವರಿಗೆಲ್ಲ ಒಂದಿನೊಂದು ಊಟದ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಒಂದು ಕಡೆ ಬಟ್ಟೆ ಕೊಟ್ಟಿದ್ದಾದರೆ ನಮಗೆಲ್ಲ ಒಂದು ಕಡೆ ಭಾಳ ತೃಪ್ತಿ ಆಗ್ತದೆ. ನಾನು ಅದನ್ನು ಅರ್ತ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ವಿಶೇಷವಾಗಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಂಧು ಬಾಂಧವರು ಮತ್ತು ವಿಶೇಷವಾಗಿ 9 ಪಿಲ್ಲರ್ಸ್ ತಂಡದವರು ಮತ್ತು ಸ್ನೇಹ ಬಳಗ ಮತ್ತು ವಿಶೇಷವಾಗಿ GKY ಬಾಯ್ಸ್ ಇವರೆಲ್ಲ ಸೇರಿ ವಿಭಿನ್ನವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ಕೋಟಿ ನಮನಗಳನ್ನ ಸಲ್ಲಿಸುತ್ತೀನಿ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನನ್ನ ಮಾಧ್ಯಮ ಮಿತ್ರರು, ನಿಜವಾಗ್ಲೂ ನಿಮಗೆ ನಾನು ಎಷ್ಟು ಏನು ಹೇಳಿದ್ರೂ ಸಾಲಲ್ಲ. ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಈ ಪ್ರೀತಿ, ನಾನು ಈ ಪ್ರಪಂಚಕ್ಕೆ ಈ ಸಮಾಜಕ್ಕೆ ಈ ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ರೂ ನಮಗೆ ನೀವು ಗುರುತಿಸಿ ಇವತ್ತು ಇಡೀ ನಮ್ಮ ಮಾಧ್ಯಮ ಕ್ಷೇತ್ರ ನಮ್ಮನ್ನು ನಿಜವಾಗ್ಲೂ ಒಳ್ಳೆ ಗೌರವದಿಂದ ನನ್ನನ್ನು ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ನಾನು ವಿಶೇಷವಾಗಿ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಕೋಟಿ ನಮನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ನನ್ನ ತಂದೆ ತಾಯಿ ಮತ್ತು ನನ್ನ ಧರ್ಮಪತ್ನಿ, ನಾನು ನನ್ನ ಧರ್ಮಪತ್ನಿನ ಅವಳು ಯಾವತ್ತೂ ನನಗೆ ಒಳ್ಳೆಯ ಶ್ರೇಯಸ್ ಬಯಸ್ತಾಳೆ. ನೋಡಿ, ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿರಿ ಅಂತ ಹೇಳ್ತಾಳೆ ಅವಳು. ಮತ್ತು ನನ್ನ ಆಪ್ತ ಗೆಳೆಯರು, ಇವಾಗ ನಾನು ಅವರಿಬ್ಬರ ಹೆಸರು ಹೇಳಲೇಬೇಕು, ಎಲ್ಲರ ಹೆಸರು ಹೇಳಲೇಬೇಕು. ನಮ್ಮ ಶ್ರೀಧರ್ ಸಾರು ಮತ್ತು ನಮ್ಮ ರಾಮಸ್ವಾಮಿ, ನಮ್ಮ ಮಾವ, ನಮ್ಮ ಶಿವು, ಮತ್ತು ನಮ್ಮ ಸತೀಶು, ಕುಮಾರು, ನಮ್ಮ ನಾಗೇಶು, ಮತ್ತು ನಮ್ಮ ಗಣೇಶ್ ಅಣ್ಣು,
ಮತ್ತು ನಮ್ಮ ಎಲ್ಲ ನಮ್ಮ ಮುನ್ರಾಜು, ಸೀನಣ್ಣು, ವೆಂಕಟೇಶ್ ಅಣ್ಣು, ನಮ್ಮ ಸುರಿ ಮತ್ತು ನಮ್ಮ ಕುಮಾರು, ಸಂತೋಷ್, ಸುಮಾರು ಜನ ನಮ್ಮ 9 ಪಿಲ್ಲರ್ಸ್ ಬಳಗ ಅಂತ ಹೇಳಿದ್ರೆ ಬರೀ 9 ಜನ ಅಲ್ಲ, ಅನೇಕ ಸ್ನೇಹಿತರಿದ್ದಾರೆ. ಅವರೆಲ್ಲ 9 ಪಿಲ್ಲರ್ಸ್ ತಂಡದವರೇನೆ. ಹಾಗಾಗಿ ಈ ಒಂದು ಬರ್ಡೇಗೆ ಬಂದು ನನಗೆ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ, ನನ್ನ ವಿಶೇಷವಾಗಿ ನನ್ನ ತಮ್ಮಂದ್ರಿಗೂ ಮತ್ತು ಎಲ್ರಿಗೂ, ನನ್ನ ಹಿತೈಷಿಗಳಿಗೆ ಮಗದೊಮ್ಮೆ ನಾನು ನಿಜವಾಗ್ಲೂ ಭಾಳ ಇವತ್ತು ಒಂಥರ ಏನೋ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಆ ಒಂದು ಇದಿದೆ. ಹಾಗಾಗಿ ನಿಮ್ಮೆಲ್ರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಬಹಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಮತ್ತು ಕಂಬಳಿ ವಿತರಣೆ, ಅವರಿಗೆ ಬಟ್ಟೆಗಳ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು. ಮತ್ತು ಆನೇಕಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ರಿಗೂ ಹಣ್ಣು ಹಂಪಲುಗಳನ್ನು ಮತ್ತು ಒಂದು ಅವರು ಓದಿದಂಥ ಶಾಲೆಯಲ್ಲಿ ಇವತ್ತಿನ ದಿವಸ ಎಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಒಂದು ಪುಸ್ತಕದ ಕಿಟ್ಟನ್ನು ಸಹ ಹಂಚಿಕೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಅವರ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಒಂದು ಎಲ್ಲೋ ಸಂತೋಷವನ್ನು ಕೊಡ್ತಾ ಇದೆ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಇಲ್ಲಿ ಭೂಮಿ ಮೇಲೆ ಹುಟ್ಟೋದಲ್ಲ, ಸಮಾಜಕ್ಕೆ ಏನಾದರೂ ನಾನು ಆರ್ಥಿಕವಾಗಿ ಮುಂದಿದ್ದರೆ ನನ್ನಿಂದ ಇನ್ನೂ ಒಂದು 4 ಜನ ಹಿಂದುಳಿದವರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬಹಳ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು, ಅವ್ರ ಕುಟುಂಬದವ್ರು ಇರ್ಬೋದು, ಅವರ ಸಹೋದರರಿರ್ಬೋದು, ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ತಕ್ಕವಾಗೇ ನಮ್ಮ 9 ಪಿಲ್ಲರ್ಸ್ ತಂಡನೂ ಸಹ ಒಂದು ತಂಡ ಇದೆ. ಅದು 9 ಪಿಲ್ಲರ್ಸ್ ಅನ್ನೋದು ಒಂದು ಹೆಸರು ಮಾತ್ರ. ಅದರಲ್ಲಿ ಸುಮಾರು ಇವತ್ತಿಗೆ ಒಂದು 100-150 ಜನ ಯುವಕರಿದ್ದಾರೆ. ಎಲ್ಲರೂ ಸೇರಿ ಏನಾದರೂ ಒಂದು ಬದಲಾವಣೆಯನ್ನು ಈ ಸಮಾಜದಲ್ಲಿ ತರೋಣ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ. ಮುಂದಿನ ದಿವಸಗಳಲ್ಲಿ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸುಮಾರು ಗಣ್ಯ ವ್ಯಕ್ತಿಗಳ ಸಹಕಾರ ಬೇಕಾಗಿದೆ. ಅವರೆಲ್ಲ ಸಹಕಾರ ತಗೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಕೃತಿ ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬಹಳಷ್ಟು ಹಮ್ಮಿಕೊಂಡು ಬಡವರ ಕಾಳಜಿಯನ್ನು ಇಸ್ಕೊಂಡಿದ್ದಾರೆ. ಆಶ್ರಮಕ್ಕೆ ಅನ್ನದಾಸೋಹ, ಕಂಬಳಿ ವಿತರಣೆ, ಸರ್ಕಾರಿ ಶಾಲೆಯಲ್ಲಿ ಪುಸ್ತಕದ ಕಿಟ್ಟು ಹಾಗೂ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ವಿತರಣೆ, ಅವ್ರು ಓದಿದ ಶಾಲೆಯಲ್ಲಿ ಪುಸ್ತಕ ಮಕ್ಕಳಿಗೆ ಈ ಥರ ವಿತರಣೆ ಮಾಡಿಕೊಂಡು ಹಲವಾರು ಸಮಾಜಮುಖಿ ಕಾರ್ಯ ವರ್ಷವೂ ವಿಭಿನ್ನವಾಗಿ ಸರ್ಕಾರಕ್ಕೆ. ಹೋದ ವರ್ಷ ನಾವು 4 ಜನಕ್ಕೆ ಹೋಗಿ ಅಲ್ಲಿ 5 ಜನ ಮಕ್ಕಳಿಗೆ ನಮ್ಮ 9 ಪಿಲ್ಲರ್ ತಂಡ ಗೌರವಿಸುವವರೆಲ್ಲ ಸೇರಿಬಿಟ್ಟು ಅಲ್ಲಿ ಪುಸ್ತಕ ಅವ್ರನ್ನ ಅಲ್ಲಿನ ಸ್ಕೂಲ್ನ ಆಗುವಾಗ ನೋಡ್ಕೊಂಡು ಬಂದಿದ್ವಿ. ಹಾಗೆ ಮುಂದಿನ ತಿಂಗಳು ಇನ್ನಷ್ಟು ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಹೇಳ್ತಾ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತೇವೆ. ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತ ಹಾಗೂ ನನ್ನ ಉಸಿರು ಅಂತ ಹೇಳ್ಬೋದು. ಇವರು ಪ್ರತಿ ವರ್ಷ ಹುಟ್ಟುಹಬ್ಬ ಇದೇ ಥರ ಇನ್ನೂ ತುಂಬ ವಿಜೃಂಭಣೆಯಿಂದ ಮಾಡಲಿ, ಎಲ್ಲರಿಗೂ ಸಹಾಯವಾಗಿ ನಿಂತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಸಹೋದರರು, ಆತ್ಮೀಯರು, ಹಿತೈಷಿಗಳು, ಸಮಾಜ ಮುಖಂಡರು, ಸಮಾಜಮುಖಿ ಕೆಲಸ ಕಾರ್ಯಗಳ ಮುಖೇನ ಗುರುತಿಸಿಕೊಂಡಂತಹ ಗೌರವಾನ್ವಿತ ಮತ್ತು ನಮ್ಮ ಮುತ್ತಲನೂರು ಪಂಚಾಯತಿಯ ಸದಸ್ಯರು ಆದಂತಹ ಗೌರೀಶಣ್ಣನವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೀವಿ. ಅವರು ಇದೇ ರೀತಿ ಪ್ರತಿ ವರ್ಷ ನಗ್ನಗ್ತಾ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖೇನ, ಸಮಾಜಕ್ಕೆ ಕೊಡುಗೆ ನೀಡುವ ಮುಖೇನ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡು ಸಕಲ ಐಶ್ವರ್ಯಗಳನ್ನು ಪ್ರಾಪ್ತಿ ಪಡಿಬೇಕು ಅಂತ ಈ ಮೂಲಕ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಗೌರೀಶ್ರವರೇ. ನಮ್ಮ ಗೌರೀಶಣ್ಣವರವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಸಿಪಾಣಿ ಆಶ್ರಮದಲ್ಲಿ ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಹುಟ್ಟುಹಬ್ಬದ ಪ್ರಯುಕ್ತ ಈ ಥರ ಬಡಬಗ್ಗರವ್ರಿಗೆ ಏನು ಈ ಥರ ಹಂಚಿಕೆ ಮಾಡೋದು ನಮಗೆ ಒಂದು ಹೆಮ್ಮೆ ತರುವಂಥ ವಿಚಾರ. ಈ ಥರ ಎಲ್ಲರೂ ಹುಟ್ಟುಹಬ್ಬವನ್ನು ಈ ಥರ ಸರಳವಾಗಿ ಆಚರಿಸ್ಕೊಬೇಕಂತ ಒಂದು ಮಾದರಿಯಾಗಿ ನಮ್ಮ ಗೌರೀಶಣ್ಣವರು ಇವತ್ತು ಇಲ್ಲಿ ನಮ್ಮ ಮುಂದೆ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ರಾಜಕೀಯದಲ್ಲಿ ಇನ್ನಷ್ಟು ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಗೌರೀಶಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಸಿಪಾನಿ ಆಶ್ರಮದಲ್ಲಿ ವಿಶೇಷ
ಅರ್ಥವನ್ನು ಕಲ್ಪಿಸುವಂತ ಮಾನವೀಯ ಮೌಲ್ಯಗಳನ್ನು ಎತ್ತಿಡುವಂತ ಒಂದು ಈ ಆಶ್ರಮದಲ್ಲಿ ಎಲ್ಲ ನಿರಾಶ್ರಿತರಿಗೆ ಒಂದು ಅನ್ನದ ಒಂದು ವಿಶೇಷವಾಗಿ ಹುಟ್ಟುಹಬ್ಬನ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಗೌರೀಶನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ, ಅವರ ಕಂಡ ಕನಸು ನನಸಾಗಲಿ, ಅವರ ಕನಸಿನ ಜೀವನ ಸುಖಮಯವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಭೀಮ್. ಕಾಂಗ್ರೆಸ್ಸಿನ ಕಟ್ಟಾಳು ಗೌರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕಂತ ನನ್ನ ಆಶಯ. ಮತ್ತೊಮ್ಮೆ ಗೌರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಸ್ನೇಹಿತನಾದ ನನ್ನ ಪ್ರೀತಿಯ ಗೆಳೆಯನಾದ SK ಗೌರೀಶ್ ಅವರಿಗೆ ಈ ದಿನ ಸಿಂಪಾನಿ ಆಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದ್ದೀವಿ. ಈ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಸಿಂಪಾನಿಯಲ್ಲಿ ಒಂದು ದಿನದ ದಾಸೋಹ, ಅದರ ಜೊತೆಗೆ ಬಟ್ಟೆ ವಿತರಣೆ ಹಾಗೂ ಹಣ್ಣು ಹಂಪಲನ್ನು ಕೊಡೋದ್ರ ಮುಖಾಂತರ ಸಿಂಪಾನಿ ಆಶ್ರಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ನಂತರ ಆನೇಕಲ್ನಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಹಾಗೂ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದು, ಈ ರೀತಿಯಾಗಿ ಅವರು ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಕೊಡಲಿ ಜನಕ್ಕೆ ಅಂತ ಹೇಳ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸ್ನೇಹಿತರಾದ ಗೌರೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮುತ್ತನೂರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕನ್ನಡ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ಗೌರೀಶಣ್ಣವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಸುಖವಾಗಿ ಬಾಳಲಿ ಅಂತ ಶುಭ ಹಾರೈಸುತ್ತೇನೆ. ಆತ್ಮೀಯ ಗೆಳೆಯ ಗಣೇಶು ಮತ್ತು ನಮ್ಮ ಆನೇಕಲ್ ಯೂತ್ಸು, ನಮ್ಮ GKY ಬಾಯ್ಸ್ ಯೂತ್ಸು, ತರುಣು, ಬಾಲಾಜಿ ಅವರೆಲ್ರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಸಹೋದರಾದಂಥ ವಕೀಲ್ ಪುರುಷೋತ್ತಮರು ಶ್ರೀಮತಿ ಸಹೋದರಿಯವರಿಗೆ ನಾನು ಸಹ ಅವ್ರಿಗೂ ಸಹ ಅಭಿನಂದನೆಗಳು ಹೇಳ್ತೀನಿ. ಹುಟ್ಟುಹಬ್ಬ ಅಂದರೆ ಬರೀ ಒಂದು ನೆಪ. ನಾನು ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಸಿಂಪಾನಿ ಆಶ್ರಮದಲ್ಲೇ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಸುಮಾರು ವರ್ಷಗಳಿಂದ. ಅಲ್ಲಿ ವೃದ್ಧಾಶ್ರಮ ಅಲ್ಲಿ ಬಟ್ಟೆ ಕೊಡುವಂಥ ಕೆಲಸ ಮತ್ತು ಅವರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತೀವಿ. ಅಲ್ಲಿ ಸಹ ಇಷ್ಟೊತ್ತು ಅಲ್ಲೇ ಇದ್ದು ಇಲ್ಲಿಗೆ ಬಂದಿರೋದು. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಆದರೆ ಅದರ ಮಧ್ಯದಲ್ಲಿ ಸಮಾಜಕ್ಕೋಸ್ಕರ ಏನಾದರೂ ಒಂದು ಸಣ್ಣ ಅಳಿಲು ಸೇವೆ ಬಿಟ್ಟು ಹೋಗುವ ಗುರುತುಗಳು ನಾವು ರೂಢಿ ಮಾಡ್ಕೋಬೇಕು. ಇವತ್ತು ತಾಲೂಕಿನಾದ್ಯಂತ ಎಲ್ಲ ನನ್ನ ಗೌರವಾನ್ವಿತ ಹಿರಿಯರಾಗಿರ್ಬೋದು, ನನ್ನ ಹಿತೈಷಿಗಳಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ 9 ಪಿಲ್ಲರ್ಸ್ ಬಳಗ ಆಗಿರ್ಬೋದು, ಸ್ನೇಹ ಬಳಗ ಆಗಿರ್ಬೋದು, GKY ಬಾಯ್ಸ್ ಆಗಿರ್ಬೋದು, ಎಲ್ಲರೂ ನನ್ನ ಹುಟ್ಟುಹಬ್ಬವನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದು ನಿಜವಾಗ್ಲೂ ನನಗೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತು ಅನೇಕ ಜನರು ನಮ್ಮ ಮಂಜಣ್ಣ ಅವರು ಆಗಿರ್ಬೋದು, ನಮ್ಮ ಅಭಿರೆಡ್ಡಿ ಆಗಿರ್ಬೋದು, ನಮ್ಮ ಜಯರಾಮ್ ಸರ್ಜಾ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೂರಿ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ನಿಜವಾಗ್ಲೂ ನನ್ನೆಲ್ಲ ಏಳಿಗೆಗೆ ಅವರೇ ಮೂಲ ಕಾರಣಕರ್ತರಾಗಿರ್ತಾರೆ. ಹಾಗಾಗಿ ಇಲ್ಲಿ ಬಂದಂಥ ನನಗೆ ಶುಭಾಶಯ ಕೋರಿದಂಥ ಸಮಸ್ತ ಆನೇಕಲ್ ತಾಲೂಕಿನ ಮತ್ತು ಇಡೀ ನಮ್ಮ ಕನ್ನಡ ಜಾಗೃತಿ ವೇದಿಕೆ ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಇವತ್ತು ಬೆಳಗ್ಗೆಯಿಂದಲೂ ಸಹ ನನಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನಾನು ಕೊನೆಯದಾಗಿ ನಾನು ಒಂದು ಹೇಳಲೇಬೇಕು, ಈ ಸರಳ ಹುಟ್ಟುಹಬ್ಬವನ್ನು ಭಾಳ ಅದ್ಧೂರಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಪ್ರಸಾರ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬ ಸಂತೋಷನೇ ಆಗ್ತದೆ.
ಅವರು ಮಾಧ್ಯಮ ಮಿತ್ರರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಸದಾ ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನಗೆ ಶುಭಾಶಯ ಕೋರಿದಂಥ ಎಲ್ಲ ಗೌರವಾನ್ವಿತ ಹಿರಿಯರು, ಕಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ಮಾತೆಯರು ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿಗೆ ನನ್ನ ಕರೆಸಿ ಸರಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸ್ತಕ್ಕಂಥ ನನ್ನ ಆತ್ಮೀಯ ಮತ್ತೊಮ್ಮೆ ನನ್ನ ಸ್ನೇಹಿತ ತೆರಗಲಳ್ಳಿ ಗಣೇಶ್ ಮತ್ತು ತರುಣ್ ಅವ್ರ ಟೀಮ್ಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಸಹಜವಾಗಿಯೂ ಸರ್ವರಿಗೆ ಪ್ರಾಮುಖ್ಯತೆ ಒಂದೇ ಕೈಗಳು ಎಲ್ಲರಿಗೂ ಒಂದೇ ಭೇದ ಭಾವವಿಲ್ಲದೆ ಒಂದೇ ರೀತಿಯಲ್ಲಿ ನೋಡುವಂತಹ ನಮ್ಮ ಗೌರಿ ಶಂಕರವರಿಗೆ ತುಂಬ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಗೌರಿ ಶಂಕರವರು ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಸರಳತೆಯಿಂದ ಈ ದಿನ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಆ ಗೌರಿ ಶಂಕರರಿಗೆ ತುಂಬ ಧನ್ಯವಾದಗಳು. ಅವರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಕುಚುಕು ಗೆಳೆಯ ಕನ್ನಡ ಪರ ಹೋರಾಟಗಾರ ಹಾಗೂ ದಣಿವರಿಯದ ಹೋರಾಟಗಾರ ಅಂದರೆ ತಪ್ಪಿಲ್ಲ, ಆ ಎಸ್ ಕೆ ಗೌರೀಶ್ ಅವರ ಹುಟ್ಟುಹಬ್ಬ ಇವತ್ತು 47ನೇ ವರ್ಷದ ಹುಟ್ಟುಹಬ್ಬ. ಈ ದಿನ ಒಂದು ಜಿಗಣಿ ಸಂತೆ ಮೈದಾನದಲ್ಲಿ ಯಾರ್ಯಾರು ಅಂಗಡಿಗಳಿಟ್ಟು ಯಾರ್ಯಾರು ಸ್ವಲ್ಪ ಕಷ್ಟದಲ್ಲಿದ್ದರು ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಅದನ್ನು ಕೃತಜ್ಞತೆಯಾಗಿ ಇಟ್ಕೊಂಡು ಬಂದು ಅವರು ಈ ಒಂದು ಏನು ಸಂತೆ ಮೈದಾನಕ್ಕೆ ಕರೆಸಿ ಸನ್ಮಾನ ಮಾಡಿ ಒಂದು ಗೌರವ ಸಲ್ಲಿಸಿದ್ರು ಭಾಳ ಖುಷಿ ತಂದಿದೆ. ನಾನು ದಯವಿಟ್ಟು ನನ್ನ ಸ್ನೇಹಿತ ನಾನು ಮನವಿ ಮಾಡ್ತೀನಿ, ಯಾಕಂದರೆ ಶಾಸಕರಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ಶಾಸಕರಿಗೆ ಹೇಳೋ ರೀತಿಯೇ, ಆನೇಕಲ್ ಶಾಸಕರಿಗೆ ಹೇಳೋ ರೀತಿಯೇ ನಾವು ಅಂದ್ಕೊಂಡಿದ್ದೀವಿ. ಇವ್ರ ಗಮನಕ್ಕೆ ತಂದರೆ ಅವ್ರ ಗಮನಕ್ಕೆ ಹೋದಂಗೆ ಏನು ಈ ಬಡವರು ಕಟ್ಟುವಂಥ ಸುಂಕದಲ್ಲಿ ಸರ್ಕಾರಗಳೇನು ನಡೆಯಲ್ಲ, ಪುರಸಭೆಗಳೇನು ನಡೆಯಲ್ಲ. ದಯವಿಟ್ಟು ಮುಂದಿನ ಈ ಸತಿ ಏನೋ ಟೆಂಡರ್ಗಳು ಆಗೋಗಿದೆ, ಇದು ಮುಂದಾದ ಮೇಲೆ ಬರೋ ಏಪ್ರಿಲ್ಗೆ ಆ ಟೆಂಡರ್ಗಳನ್ನ ನಿಲ್ಲಿಸಿದ್ರೆ ಒಂದಷ್ಟು ಜನ ಬಡವರು ಜೀವನ ಕಟ್ಕೊತಾರೆ. ಅದನ್ನು ದಯವಿಟ್ಟು ನಮ್ಮ ಗೌರೀಶ್ ಅವರು ನಮ್ಮ ಶಾಸಕರ ಗಮನಕ್ಕೆ ತಂದು ಇದನ್ನು ಕೈ ಬಿಟ್ಟರೆ ಆನೇಕಲ್ ಆಗ್ಬೋದು, ಚಂದಾಪುರ ಆಗ್ಬೋದು, ಅಥವಾ ಜಿಗಣಿ ಆಗ್ಬೋದು. ಸಂತೆ ಎಲ್ಲೆಲ್ಲಿದೆಯೋ ನಮ್ಮ ಈಗ ಧ್ವಂಸಂದ್ರದಲ್ಲಿ ಕೈ ಬಿಡಿಸಿದ್ದೀವಿ, ಅಲ್ಲಿ ತುಂಬ ಜನ ಹೋರಾಟ ಮಾಡಿ ಕೈ ಬಿಡಿಸಿದ್ದೀವಿ. ಈ ಒಂದು 3 ಇದರಿಂದ ಕೈ ಬಿಟ್ಟರೆ ಒಂದಷ್ಟು ಜನ ಬಡವರು ಜೀವನ ಕಟ್ಕೊತಾರೆ ಅನ್ನೋದು ನನ್ನ ಉದ್ದೇಶ. ಮತ್ತೊಮ್ಮೆ ಗೌರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಿನ ಏನು ಹುಟ್ಟುಹಬ್ಬನ ಆಚರಿಸ್ಕೊತಾ ಇರುವಂಥ ನಮ್ಮ ಗೌರೀಶ್ ಅಣ್ಣನವ್ರಿಗೆ ಆ ದೇವರು ಆರೋಗ್ಯ, ಆಯಸ್ಸು ಮತ್ತು ಧನಸ್ಸು ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಈ ಒಂದು ಹುಟ್ಟುಹಬ್ಬ ನಮ್ಮ ಸಂತೆಯ ಬೀದಿ ಬದಿಲಿ ಯಾರ್ಯಾರು ವ್ಯಾಪಾರ ಮಾಡ್ತಾಯಿದ್ದೀವಿ ಅವರೆಲ್ಲರೂ ಹುಟ್ಟುಹಬ್ಬ ಅಂತ ಅಂದ್ಕೊಂಡು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಸಂತೆಯಲ್ಲಿ ಒಂದೂವರೆ ತಿಂಗಳಿಂದ ಸಮಸ್ಯೆ ಬಂದಿತ್ತು. ಸಮಸ್ಯೆ ಬಂದ ಕೂಡಲೇ ನಮಗೆ ಸ್ಥಳೀಯವಾಗಿ ನಮಗೆ ನಾಯಕರು ಸಿಕ್ಕಿದ್ದು ಫಸ್ಟು ಒಂದು ಗೌರೀಶ್ ಅಣ್ಣವರು. ಅವ್ರಿಗೆ ನಮ್ಮ ಸಮಸ್ಯೆ ಹೇಳ್ಕೊಂಡ್ವಿ. ಅವ್ರ ಜೊತೆ ನಮ್ಮ ಮಲ್ಲಿಗೆ ಆನಂದಣ್ಣವರು ಅವ್ರ ಆತ್ಮೀಯ ಸ್ನೇಹಿತರು, ಅವರಿಬ್ಬರು ಕುತ್ಕೊಂಡು ಮಾತಾಡಿ ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಕೊಳ್ಳೋದು. ಇಲ್ಲಿ 2 ಮನೆ ಆಗಿದೆ ಒಡೆದು, ಸಿಗ್ನಲ್ಲಿಂದ ಆ ಕಡೆ ಒಂದಾಗಿದೆ, ಸಿಗ್ನಲ್ಲಿಂದ ಈ ಕಡೆ ಒಂದಾಗಿದ್ದಾಗ ಸಮಸ್ಯೆ ಬಗೆಹರಿಸೋದು ತುಂಬ ಕಷ್ಟವಾಗಿತ್ತು. ಸಮಸ್ಯೆ ಬಗೆಹರಿಸ್ಕೊಳ್ಳೋದು ತುಂಬ ಕಷ್ಟ ಆಗಿತ್ತು. ಈ ನಿಟ್ಟಿನಲ್ಲಿ ಅವರು ಬಂದು ನಮಗೆ ನಿಂತ್ಕೊಂಡು ಹೇಳಿದೆ, ನಮ್ಮ ಗೌರೀಶ್ ಅಣ್ಣವರು ನಮ್ಮ MLA ಶಿವಣ್ಣವ್ರ ಹತ್ರ ಹೋಗೋಣ, ನಾನು ಇದನ್ನು ಬಗೆಹರಿಸ್ಕೊಡ್ತೀನಿ. ಅವರು ಹತ್ರ ಹೋಗಿ ಕರ್ಕೊಂಡೋಗಿ ನಮ್ಮ ಸಮಸ್ಯೆನ ಹೇಳಿ, ಅಲ್ಲಿಂದನೇ ಯಾವ ಸಂಬಂಧಪಟ್ಟಂಥ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಫೋನ್ ಮಾಡಿಸಿ ಈ ಸಂತೆನ ಶಾಶ್ವತವಾಗಿ ಉಳಿಬೇಕು ಅಂತ. ಮತ್ತು ಅದೇ ರೀತಿ ಕೂಡ ನಮ್ಮ ಕೃಷ್ಣಪ್ಪವ್ರ ಹತ್ರನೂ ಕಳಿಸಿದರು. ಅದೇ ರೀತಿ ನಮ್ಮ DK ಸುರೇಶ್ ಅಣ್ಣವ್ರ ಹತ್ರನೂ ಇವ್ರ ಮುಂಚೂಣಿಯಲ್ಲಿ ಹೋಗಿ ನಾವು ಮಾತಾಡಿ ಸಮಸ್ಯೆ ಈಗ ಸ್ವಲ್ಪ ಬಗೆಹರಿದಿದೆ. ಇನ್ನೂ ಒಂದು ಸ್ವಲ್ಪ ಇದೆ, ಸಮಸ್ಯೆ ಇದೆ. ಇದಾದರೂ ಕೂಡ ನಮ್ಮ ಗೌರೀಶ್ ಅಣ್ಣವ್ರು ಹೇಳಿದ್ದಾರೆ ಇದನ್ನೆಲ್ಲ ನಾನು ಬಗೆಹರಿಸ್ಕೊಡ್ತೀನಿ ಅಂತ. ನಮಗೆ ಗೌರೀಶ್ ಅಣ್ಣವ್ರು ಹೆಂಗೆ ಅಂದರೆ, ಆಕಾಶದಲ್ಲಿ ಸೂರ್ಯ ಹೆಂಗಿದಾರೋ ಅದೇ ರೀತಿ ನಮ್ಮ ವ್ಯಾಪಾರಸ್ಥರಿಗೆ ಇವತ್ತು ಗೌರೀಶ್ ಅಣ್ಣವ್ರು ಬಂದು ಈ ಒಂದು
ಸರಳತೆ ಸಜ್ಜನತೆಯಾಗಿ ಬಂದು ನಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೋತಾ ಇರೋದು ನಮ್ಮೆಲ್ಲ ವ್ಯಾಪಾರಸ್ಥರಿಗೂ ತುಂಬ ಖುಷಿ ತಂದಿದೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ಸಂತೆ ಉಳಿಸ್ಕೊಡ್ಲಿ. ಈ ಸಂತೆ ಜನ ಯಾವತ್ತೂ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜಿಗಣಿ ಪುರಸಭೆ ಇಲ್ಲಿ ಏನು ಅಂಗಡಿಗಳಿದಾವೋ, ತರಕಾರಿ ಅಂಗಡಿಗಳು ಮತ್ತು ಮಳಿಗೆಗಳು, ನಿಜವಾಗಲೂ ನಾನು ಅವರೆಲ್ರಿಗೂ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಇವತ್ತು ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನನ್ನು ಇಲ್ಲಿ ಕರೆಸಿ ಸುಮಾರು 100 ಎಲ್ಲ ನಮ್ಮ ಮಾತೆಯರು, ಎಲ್ಲ ನನ್ನ ಅಣ್ಣಂದಿರು, ತಮ್ಮಂದಿರು ಎಲ್ಲ ಜೊತೆಗೂಡಿ ನನಗೆ ಇವತ್ತು ಇಲ್ಲಿ ಒಂದು ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಯಾವಾಗಲೂ ನಾನು ಅವರಿಗೆ ಆಭಾರಿಯಾಗಿರ್ತೀನಿ. ಇವತ್ತು ನನ್ನ ಸಹೋದರ ಸತೀಶ್ ಆಗಿರ್ಬೋದು ಮತ್ತು ಮೂರ್ತಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಕರಗಪ್ಪ ಅವರು ಎಲ್ಲ ಮನೆಯ ದಿನ ಇಲ್ಲಿ ತೊಂದರೆ ಇದ್ದಾಗ ನಮ್ಮ ಸ್ನೇಹಿತರಾದಂಥ ತೆಲುಗರಲ್ಲಿ ಗಣೇಶ್ ಸುದ್ದಿ TV ವಾಹಿನಿ, ನಾನು ಅವರಿಗೆ ಒಂದು ನೋಡ್ಗಣಿ ಹಿಂಗಾಗಿದೆ ಅಂತ ಹೇಳಿದಾಗ ಪಾಪ ಆತ ಬಂದು ಇಲ್ಲೆಲ್ರಿಗೂ ಒಂದು ಒಳ್ಳೆ ಬಡವ್ರಿಗೆ ಒಂದು, ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಬಡತನ ಅನ್ನೋದು ನಮಗಿನ್ನೂ ಹೋಗಿಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೆಯವರೇ ಜಾಸ್ತಿ ಇರ್ತಾರೆ, ಈ ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಇನ್ನಿತರೆ ಮುಖಂಡರುಗಳಾಗಿರ್ಬೋದು. ಎಲ್ಲೋ ಒಂದು ಕಡೆ ಬಡವರು ಬದುಕಬೇಕಂತ ಹೇಳಿದ್ರೆ ಅದಕ್ಕೆ ಸುಂಕ ವಸೂಲಿಗಳು ಜಾಸ್ತಿ ಮಾಡೋದು ಮತ್ತು ಅವರಿಗೆ ಇಲ್ದಿದ್ದೆಲ್ಲ ಏನೋ ಒಂದು ತೊಂದರೆ ಕೊಡೋದು, ಇಂತಹ ಕೆಲಸಗಳು ನಡೀತಾ ಇದೆ. ಆದರೆ ನಾನು ಸಮಾಜದಲ್ಲಿ ಸಾಮಾಜಿಕವಾಗಿ ನಾವು ಹೇಳೋದೇನಂತ ಹೇಳಿದ್ರೆ, ಬಡವರು ಹೊಟ್ಟೆ ಮೇಲೆ ದಯವಿಟ್ಟು ಯಾರೂ ಹೊಡೆಯೋಕ್ಕೆ ಹೋಗಬೇಡಿ. ಇಲ್ಲಿನ ಒಂದು ದಿನದ ಊಟಕ್ಕೋಸ್ಕರ ಎಲ್ಲೋ ಒಂದು ಕಡೆ ತರಕಾರಿ ವ್ಯಾಪಾರ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ವಿದ್ಯಾವಂತರಾಗಬೇಕು ನನ್ನ ಮಕ್ಕಳನ್ನ ಬಿಟ್ಟು ಕಷ್ಟಪಟ್ಟು ಎಲ್ಲ ನನ್ನ ತಾಯಂದಿರು ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದರು ಕೆಲಸ ಮಾಡ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ಅವ್ರ ಜೊತೆಗೆ ಇರ್ತೀವಿ. ನಮ್ಮ ಶಾಸಕರು ಶಿವಣ್ಣವರು ಇರ್ತಾರೆ, ಇಲ್ಲಿರ್ತಕ್ಕಂಥ ಸ್ಥಳೀಯರ ಶಾಸಕರಾಗಿರ್ಬೋದು, ಎಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದರಿಗೆ ನಾನು ಯಾವಾಗಲೂ ಎಂದೆಂದೂ ಚಿರುಣಿಯಾಗಿರ್ತೀನಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ನನ್ನ ಸ್ನೇಹಿತ, ನನ್ನ ಸಹೋದರರು, ನಮ್ಮ ಜೊತೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ಸತೀಶು, ನಾವು ಎಲ್ಲ ಸಹೋದರ ಥರ. ಸತೀಶು ಮತ್ತು ನಮ್ಮ ಮೂರ್ತಿ ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಕೋಟಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ.